ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಏನಿದು? ಇನ್ನು ಮುಂದೆ ನಮ್ಮ ಮನೆಯಿಂದ ನಿಮ್ಗೆ ಊಟ ಬರುತ್ತೆ. ನಾನೇ ನನ್ನ ತಯಾರಿ ಮಾಡಿದ್ದು. ಗಾಬರಿ ಆಗ್ಬೇಡ್ರಿ. ದಿನ ನಮ್ಮ ತಾಯಿಗೆ ನಾನೇ ಅಡಿಗೆ ಮಾಡಿ ಹಾಕೋದು. ನಮ್ಮ ತಾಯಿ ಯಾವಾಗಲೂ ಹೇಳ್ತಿರ್ತಾರೆ, ನಿನ್ನ ಕೈ ಅಡಿಗೆ ರುಚಿ ನಮ್ಮ ತಾಯಿ ಅಡಿಗೆ ರುಚಿ ಇದ್ದ ಹಾಗೆ ಇದೆ ಅಂತ. ಚೆನ್ನಾಗಿರುತ್ತೆ. ಅಯ್ಯೋ, ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ತಾಯಿ ಆಗ್ತಿರೋ ತಮಗೆ ತವ್ರು ಇಲ್ಲದೆ ಇರ್ಬೋದು, ಆದ್ರೆ ನಮ್ಮನೆ ಇದೆ. ಈ ಟೈಮಲ್ಲಿ ಚೆನ್ನಾಗಿ ಪೌಷ್ಟಿಕ ಆಹಾರ ತಿನ್ಬೇಕು. ಆಗ್ಲೇ ಹುಟ್ಟೋ ಮಗು ಚೆನ್ನಾಗಿರೋದು. ವಿಷ್ಣು, ಟೆಕ್ ಪಾರ್ಕ್ ಫೈಲ್ ತಗೊಂಬಾ. ನಾನು ಲೈಫ್ ಬಗ್ಗೆ ಮಾತಾಡ್ತಿದ್ದೀನಿ, ನೀನ್ ಫೈಲ್ ಬಗ್ಗೆ ಮಾತಾಡ್ತಿದೀಯಲ್ಲ, ಸುಮ್ಮನಿರ್ತೀಯ ಸ್ವಲ್ಪ. ಅವನು ಯಾವಾಗ್ಲೂ ಹಾಗೇನೆ, ಸ್ವಲ್ಪ ಆಫಿಷಿಯಲ್. ಗರ್ಭಿಣಿಯರು ಏನೇನು ಊಟ ಮಾಡಬೇಕು ಅಂತ ನಮ್ಮ ತಾಯಿ ಕೇಳ್ಕೊಂಡೆ ನಾನೆಲ್ಲ ಮಾಡ್ಕೊಂಡ್ ಬಂದಿರೋದು. ನನ್ ಗಂಡನು ನನ್ ಬಗ್ಗೆ ಇಷ್ಟೆಲ್ಲ ಕೇರ್ ತಗೊಳ್ತಿರ್ಲಿಲ್ಲ ಬಿಡಿ. ಏನು ಸಂಕೋಚ ಪಟ್ಕೋಬೇಡಿ. ಇಲ್ದೇ ಇರೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಗೇನ್ ಬೇಕೋ ನನಗೆ ಕೇಳಿ, ನಾನ್ ಮಾಡ್ಕೊಂಡ್ ಬರ್ತೀನಿ. ಪಾಪ ನಿಮಗ್ ತೊಂದ್ರೆ ಆಗುತ್ತೆ. ಅಯ್ಯೋ, ಪಾಪ ತೊಂದ್ರೆ ಅಂದ್ರೆ ಒಳಗಡೆ ಇರೋ ಪಾಪಕ್ಕೆ ತೊಂದರೆ ಆಗುತ್ತೆ. ನೀವು ಯಾವತ್ತೂ ಹಾಗನ್ಕೋಬೇಡಿ. ಈ ವಿಷ್ಣು ಪಾದ ಆಲ್ವೇಸ್ ಸಾಕ್ಷಿ. ಅನುಮಾನ ಇದ್ರೆ ನಮ್ ಕುಚುಕು ಕೇಳಿ. ನನ್ನ ಬಗ್ಗೆ A to Z ಗೊತ್ತು ಅವ್ರಿಗೆ, ಅಲ್ವಾ ಗುರು? ಪಾಪ ನಮ್ಮ ಕುಚುಕಿಗೆ ಯಾಕೋ ಗಂಟ್ಲು ಸರಿ ಇಲ್ಲ ಅನ್ಸುತ್ತೆ. ಅವಾಗ್ನಿಂದ ಕೆಮ್ತಾನೆ ಇಲ್ಲ. ಕಾಣಿಸ್ಕೊಳ್ತಲ್ಲಪ್ಪ ಮುಖ. ಮತ್ತೆ ಶುರುವಾಗುತ್ತಾ ಪಿಟೀಲು. ಹಾಯ್ ಗಾಯತ್ರಿ. ಹಾಯ್ ಕೇಶವ್, ನಾನೇ ನಿಮ್ಮ ಹತ್ರ ಬರಬೇಕು ಅಂತಿದ್ದೆ. ಕೇಶವ್ ಪ್ಲೀಸ್, ಇವತ್ತು ನೀವು ನನ್ನನ್ನು ಬಿಟ್ಟು ಎಲ್ಲೂ ಹೋಗಬಾರ್ದು. ಗಾಯತ್ರಿ, ಇವತ್ತಷ್ಟೇ ಅಲ್ಲ, ಇಡೀ ಜೀವನ ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ. ಡೋಂಟ್ ವರಿ. ಆದ್ರೆ ಇವತ್ತು ಮಾತ್ರ ಸ್ಪೆಷಲ್. ಅದೇನು ಅಂತ ನನಗೆ ಗೊತ್ತು, ನೀನು ಅದಕ್ಕೆ ರೆಡಿ ಆಗಿದೆ ಅಂತ ನನಗೆ ಗೊತ್ತು. ಗೊತ್ತಿರೋದಕ್ಕೆ ಚಾನ್ಸೇ ಇಲ್ಲ. ಕೇಶವ್, ಅಂದಾಗೆ ಇವತ್ತು ನಾನೇ ಅಡಿಗೆ ಮಾಡ್ತಿದ್ದೀನಿ. ನೀವು ಅದನ್ನು ತಿನ್ಕೊಂಡು ಹರಟೆ ಹೊಡಿತಾ ನನ್ನ ಜೊತೆನೇ ಇರಬೇಕು. ಓಕೆ ಓಕೆ. ಆದರೆ ಇವತ್ತು ಮಾತ್ರ ನಾವಿಬ್ರು ಒಂದು ಕಡೆ ಹೋಗಿ ಬರೋ ಪ್ರೋಗ್ರಾಮ್ ಇದೆ. ಅದು ಮೊದಲು ಮುಗಿಬೇಕು, ಆಮೇಲೆ ನೀನು ಹೇಳಿದಕ್ಕೆಲ್ಲ ನಾನು ರೆಡಿ. ಎಲ್ಲಿ ಹೋಗ್ಬೇಕು? ಇನ್ನೆಲ್ಲಿಗೆ? ಆಸ್ಪತ್ರೆಗೆ. ಅಯ್ಯಯ್ಯೋ, ಹೌದಲ್ವಾ, ನಾನು ಮರ್ತೇ ಬಿಟ್ಟೆ. ನಾಳೆ ಹೋಗೋಣವಾ? ಇಲ್ಲ, ಪ್ರತಿದಿನನೂ ನಾಳೆ ನಾಳೆ ಅನ್ಕೊಂಡು ಮುಂದಕ್ಕೆ ಹಾಕ್ತಾನೆ ಇದ್ದೀವಿ. ಆದರೆ ಇವತ್ತು ಮಾತ್ರ ಮಿಸ್ ಮಾಡೋ ಹಾಗೇ ಇಲ್ಲ. ಹಾಗಲ್ಲ ಕೇಶವ್, ಇವತ್ತು ನಾನು ಮನೆಯಲ್ಲೇ ಇರಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತೀನಿ. ಅದಕ್ಕೆ ಅಪಾಯಿಂಟ್ಮೆಂಟು ತೊಗೊಂಡ್ಬಿಟ್ಟಿದ್ದೀನಿ. ಅದನ್ನ ನಾಳೆಗೆ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ವಾ ಪ್ಲೀಸ್? ನಾಳೆ ಅನ್ನೋದು ಮನೆ ಹಾಳು. ಏನಾಗಬೇಕು ಅದು ಇವತ್ತೇ ಆಗಬೇಕು. ಯಾಕೆಂದ್ರೆ ನಾಳೆ ನಾನು ಫ್ರೀ ಇಲ್ಲ. ಇಷ್ಟೊಂದು ಬಲವಂತ ಮಾಡಬಾರ್ದಪ್ಪ. ತಾವು ಇಷ್ಟೊಂದು ಹಠ ಮಾಡಬಾರ್ದಮ್ಮ. ಸರಿ, ನೀವು ಕೊಟ್ಟಿದ್ದ ಸೀರೆನೇ ಉಟ್ಕೊಂಡ್ಬರ್ತೀನಿ. ಬೇಡ, ಅಷ್ಟರಲ್ಲಿ ಯಾವುದೋ ಒಂದು ಅಡ್ಡಿ ಬಂದು ಹೋಗೋ ಪ್ರೋಗ್ರಾಮ್ ಕ್ಯಾನ್ಸಲ್ ಆದರೆ ಕಷ್ಟ. ಇದೇ ಚೆನ್ನಾಗಿದೆ, ಇದರಲ್ಲಿ ಚೆನ್ನಾಗಿ ಕಾಣಿಸ್ತೀಯ. ಹೀಗೆ ಹೋಗೋಣ ಬಾ. ಕೇಶವ್,
ನಾನು ಕೇಳಿದ್ದನ್ನ ನಡೆಸ್ಕೊಡಲ್ವಾ? ಇವತ್ತಿದ್ ಬಿಟ್ಟು ಬೇರೆ ಯಾವುದನ್ನು ನಡ್ಸ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಬಾ ಮೊದ್ಲು ಹೋಗಿ ಬರೋಣ. ದೇವ್ರೆ, ಇವತ್ ನಾನು ಸಿಕ್ಕಾಕೊಳ್ಳೋ ದಿವಸ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಗಾಯತ್ರಿ, ಏನು ಯೋಚನೆ ಮಾಡ್ತಿದ್ಯಾ? ಬಾ ಮೊದ್ಲು ಹೋಗಿ ಬರೋಣ. ಬಾ. ಇವತ್ತು ನಮ್ಮ ಮನೆಗೆ ಬೇಗ ಹೋಗಿ ಸೇರ್ಕೊಂಡ್ಬಿಡ್ಬೇಕಪ್ಪ. ಇವತ್ತು ಟಿವಿಲಿ ನಮ್ ಗುರು ಸಿನಿಮಾ ಹಾಕಿದ್ದಾರೆ. ಯಾವುದು? ಸೊಸೆ ತಂದ ಸೌಭಾಗ್ಯ. ವಿಷ್ಣುರೇ, ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡಿ. ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಒಂದ್ ನಿಮಿಷ ಗುರು, ಒಂದ್ ನಿಮಿಷ ಕಣ ಪ್ಲೀಸ್. ನಾನ್ಯಾಕೆ ಹೋಗ್ಬೇಕು? ಅರ್ಥ ಮಾಡ್ಕೊಳು, ಅವ್ರೇನೋ ಪರ್ಸನಲ್ ಆಗಿ ಮಾತಾಡ್ಬೇಕಂತೆ. ಪ್ಲೀಸ್ ಕಣೋ, ಪ್ಲೀಸ್ ಕಣೋ, ಪ್ಲೀಸ್. ಅವನ್ ಸ್ವಲ್ಪ ಹಾಗೇನೆ, ನನ್ ಕುಚಿಕು. ದಿಗ್ಗಜರು ಸಿನಿಮಾ, ಅಂಬರೀಷು, ವಿಷ್ಣುವರ್ಧನ್, ಕುಚಿಕು ಹಾಗೆ. ಹೇಳಿ. ಆಕ್ಚುಲಿ ನಾನಿವತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು. ನಾನೇ ಕರ್ಕೊಂಡು ಹೋಗ್ತೀನಿ. ನಾವಿಬ್ರು ಜೊತೆಗೆ ಹೋಗ್ಬಿಡೋಣ. ಬಂದೆ, ಒಂದ್ ನಿಮಿಷ, ನಾನು ಕುಚಿಗೆ ಹೋಗಿ ಹೇಳಿ ಬರ್ತೀನಿ. ಇಲ್ಲ ಕಣ, ನಂಗೊಂಚೂರು ಪರ್ಸನಲ್ ಕೆಲಸ ಇದೆ. ಅದನ್ನ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಮನೆಗೆ ಹೋಗ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಸೆನ್ಸ್ ಇಲ್ವಾ ಕಣೋ ನಿಂಗೆ? ಹೋಗುವಾಗ ಎಲ್ಲಿಗೆ ಅಂತ ಕೇಳೋದು ತಪ್ಪು ಅಂತ ಗೊತ್ತಿಲ್ವಾ ನಿಂಗೆ? ನಮ್ಮಿಬ್ರದ್ದು ಏನೋ ಪರ್ಸನಲ್ ವಿಚಾರ ಇರುತ್ತೆ, ಅದನ್ನೆಲ್ಲ ನಿನ್ ಮುಂದೆ ಹೇಳಕ್ಕಾಗತ್ತಾ? ಅಲ್ವೋ? ಅಲ್ಲ ಕಣೋ, ಫ್ರೆಂಡ್ ಒಂದ್ ಮಾತ್ರಕ್ಕೆ ಎಲ್ಲಾ ವಿಷಯನೂ ಹೇಳ್ಬೇಕು ಅಂತಿಲ್ಲ. ನೀನ್ ಹೋಗಮ್ಮ, ಹೋಗು. ಅಲ್ಲ, ನೀನ್ ಯಾವ್ದಕ್ ಹೋಗ್ತಿದ್ಯಾ ಅಂತ ಹೇಳ್ಬೇಡ, ಅಟ್ಲೀಸ್ಟ್ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹೇಳು. ಅಯ್ಯೋ, ನಿನ್ ಒಳ್ಳೆ ಕತೆ ಆಯ್ತಲ್ವೋ? ನಾವಿಬ್ರು ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದೀವಿ. ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡು. ಫ್ರೆಂಡ್ ಆಗಿ ನೀನ್ ಮಾಡ್ಬೇಕಾಗಿರೋದು ಅಷ್ಟೇ. ನಾನು ಬರ್ತೀನಮ್ಮ. ಒಂದ್ ನಿಮಿಷ ಪ್ಲೀಸ್. ಗಾಯತ್ರಿ, ಗಾಯತ್ರಿ, ಯಾಕಮ್ಮ? ಯಾಕೆ ಬಂದ ತಕ್ಷಣ ಮಲಗ್ಬಿಟ್ಟಿದ್ಯಾ? ಏನಾಯ್ತು? ಯಾಕೂ ಇಲ್ಲ ಅತ್ತೆ, ಅಲ್ಲಿ ತನಕ ಹೋಗಿ ಬಂದಲ್ಲ, ಸ್ವಲ್ಪ ಸುಸ್ತಾಗದಾಗಾಯ್ತು. ಹೌದಾ? ಸರಿ ಸರಿ, ನೀನು ಹೋಗಿ ಮಲ್ಕೊಂಡು ರೆಸ್ಟ್ ತಗೋ. ಜ್ಯೂಸ್ ಏನಾದರೂ ಮಾಡ್ಕೊಡ್ಲಾ? ಬೇಡ ಅತ್ತೆ. ಅಂದ ಹಾಗೆ ಡಾಕ್ಟ್ರ್ ಏನಂದ್ರು? ಅತ್ತೆ, ನಿಮ್ಮ ಮೊಮ್ಮಗು ತುಂಬಾ ಚೆನ್ನಾಗಿದ್ಯಂತೆ, ಆರೋಗ್ಯವಾಗಿ ಆಟ ಆಡ್ಕೊಂಡಿದ್ಯಂತೆ, ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ಯಂತೆ. ಅದನ್ನು ಅವರೇ ಹೇಳಿದ್ರಾ? ಸಾಕು, ಸುಮ್ಮನೆ ಇರು, ತಮಾಷೆ ಮಾಡಬೇಡ. ತಮಾಷೆ ಅಲ್ಲತ್ತೆ, ಅದ್ ನನ್ನ ಆಸೆ ಕೂಡ. ಅತ್ತೆ, ಅದು ಹುಟ್ಟಿದ ತಕ್ಷಣ ನೋಡ್ಬೇಕಾಗಿರೋದು ನಿಮ್ ಮುಖ, ಅದು ಬೆಳಿಬೇಕಾಗಿರೋದು ನಿಮ್ ಕೈ ಕೆಳಗೆ, ಅದಕ್ಕೆ ಬರ್ಬೇಕಾಗಿರೋದು ನಿಮ್ ಗುಣ. ಒಟ್ನಲ್ಲಿ ಅದು ನಿಮ್ ತರ ಆದ್ರೆ ಸಾಕು. ಅದಕ್ಕಿಂತ ನನಗೆ ಬೇರೆ ಯಾವ ಆಸೆನೂ ಇಲ್ಲ. ಇಲ್ಲಮ್ಮ, ಅದಕ್ಕೆ ನಮ್ ಯಾರ ಗುಣನೂ ಬರೋದು ಬೇಡ. ನಮ್ಮ ಮಾವನವ್ರ ಹೃದಯ ಅದಕ್ಕೆ ಬಂದ್ಬಿಟ್ರೆ ಸಾಕು. ಕೊನೆ ತನಕ ಈ ಮನೆ ಒಗ್ಗಟ್ಟನ್ನು ಕಾಪಾಡ್ಕೊಂಡು ಹೋಗುತ್ತೆ. ಹಾಗಾದ್ರೆ ನಿಮಗ್ ಬೇಕಾಗಿರೋದು ಗಂಡು ಮಗು ಅಂತ ಗೊತ್ತಾಯ್ತು. ಗಂಡೋ ಹೆಣ್ಣೋ, ನಲ್ಲಿ ಆರೋಗ್ಯವಾಗಿರೋ ಮಗು ಹುಟ್ಟಿದ್ರೆ ಸಾಕು. ಹಾಗಲ್ಲ ಅತ್ತೆ, ಕೊನೆವರೆಗೂ ಆ ಮಗು ಈ ಮನೆ ಒಗ್ಗಟ್ಟನ್ನ ಕಾಪಾಡಬೇಕು ಅಂದ್ರೆ ಇದೇ ಮನೇಲಿರ್ಬೇಕಲ್ವಾ? ಅದಕ್ಕೆ ಗಂಡು ಮಗುನ ಆಗ್ಬೇಕಲ್ವಾ? ಹೆಣ್ಮಗು ಅಂದ್ರೆ ಮದುವೆ ಆಗಿ ಮನೆ ಬಿಟ್ಟು ಹೊರಟೋಗ್ತಾಳೆ, ಹೆಣ್ಣಾಗಿ ಸೇರೋ ಮನೆನೂ ಕಾಪಾಡ್ತಾಳೆ. ಅದು ಮುಖ್ಯ ಅಲ್ವಾ? ಮರ ಯಾವ್ದಾದ್ರೇನು, ಅದು ಕೊಡೋ ನೆರಳು ತಂಪೆ ತಾನೆ. ನೋಡಿದ್ರ ನೋಡಿದ್ರ, ಇದನ್ನೇ ನಿಮ್ ಒಳ್ಳೆ ಬುದ್ಧಿ ಅನ್ನೋದು.
ನಿಮ್ಮ ಬುದ್ಧಿಲಿ 10% ನನ್ನ ಮಗುಗೆ ಬಂದರೆ ಸಾಕು. 10% ಏನೋ 100% ಬರುತ್ತೆ. ನಿನಗಿರೋದು ಒಳ್ಳೆ ಬುದ್ಧಿನೇ ಅಲ್ವಾ? ನಂತರ ಹುಟ್ಟಿದ್ರೆ ಈ ಮನೆ ತಡ್ಕೋಬೇಕಲ್ಲ. ಯಾಕೆ? ಏನಿಲ್ಲ, ಅದು ನನ್ನ ಚಿಕ್ಕ ವಯಸ್ಸಿನಲ್ಲಿ ತುಂಬ ತುಂಟಿಯಾಗಿದ್ನಂತೆ. ತುಂಟತನ ಇರಬೇಕು. ತೀಟೆ ಮಾಡೋರ ಹೃದಯದಲ್ಲೇ ಜಾಸ್ತಿ ಪ್ರೀತಿ ಇರುತ್ತಂತೆ. ನನ್ನ ಮನಸ್ಸಲ್ಲಿರೋದು ದ್ವೇಷ, ನೀವು ನೋಡ್ತಿರೋದು ಅದ್ರ ವೇಷ. ಏನು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲತ್ತೆ, ಡಾಕ್ಟ್ರು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ರು ಅಂತ ಹೇಳೋದಕ್ಕೆ ಹೊರಟೆ. ಹಾ, ಇದು ಮಾಮೂಲಿ ಊಟನೇ ಮಾಡ್ಬೋದಂತ? ಜಂಕ್ ಫುಡ್ ಬಿಟ್ಟು ಬೇರೆಲ್ಲ ತಿನ್ಬೋದು ಅಂತ ಹೇಳಿದ್ರು. ಅತ್ತೆ, ಅದಕ್ಕೆ ನಾನು ಕೇಳಿದೆ, ನಮ್ಮ ಯಜಮಾನ್ರ ತಲೆ ತಿನ್ಬೋದಾ ಅಂತ. ಒಪ್ಲಿಲ್ಲ. ತಿನ್ನೋದಕ್ಕೆ ಅವನ ತಲೆಯಲ್ಲೂ ಏನಿಲ್ಲ ಬಿಡು. ಅದು ನನಗೆ ಗೊತ್ತಿರೋದಕ್ಕೆ ತಾನೆ ನಾನು ಆರಾಮಾಗಿರೋದು. ಏನಂದೆ? ನಮ್ಮ ಯಜಮಾನ್ರನ್ನ ಯಾಕೆ ಆಡ್ಕೋತೀರಾ ಅಂದೆ. ಆಹಾಹಾ, ಪ್ರೀತಿ ನೋಡು. ಮತ್ತೆ ನಿಮ್ಮ ಯಜಮಾನ್ರ ತಲೆಯಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕೋಪ ಬರಲ್ವಾ? ಸರಿ ಬಿಡು, ಅವರಿಬ್ಬರ ವಿಷಯಕ್ಕೆ ನಾವಿಬ್ರಾಗ ಗುದ್ದಾಡ್ಕೋಬೇಕು. ಒಟ್ನಲ್ಲಿ ನಿನ್ಗೆ ಆಸ್ಪತ್ರೆ ಭಯ ಹೋಯ್ತಲ್ಲ, ನನ್ಗಷ್ಟೇ ಸಾಕು. ಅತ್ತೆ, ಡಾಕ್ಟರ್ ಅಂತೂ ನನಗೆ ತುಂಬಾ ಹಿಡ್ಸಿದ್ರು. ಇನ್ಮೇಲೆ ನಾನು ಚೆಕಪ್ಗೆ ಅವ್ರ ಹತ್ರನೇ ಹೋಗ್ತೀನಿ. ಫಾರಿನಿಂದ ಡಾಕ್ಟರ್ ಬಂದರೂ ನಾನು ಹೋಗಲ್ಲ. ನನ್ನ ಹೆರಿಗೆ ಈ ಡಾಕ್ಟರ್ ಕೈ ಕೆಳಗೆ ಆಗಬೇಕು. ಸರಿಮ್ಮ, ನಿನ್ನಿಷ್ಟನೇ. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಮಾಡು. ನೋಡು, ಮುಖ ಮುಚ್ಚ ಇವಳನ್ನ ಸಮಾಧಾನ ಮಾಡಿ ಕಳಿಸೋಷ್ಟರಲ್ಲಿ ನನ್ನ ಉಸಿರು ನಿಂತೋಗ್ಬಿಡ್ತಿತ್ತು. ಹೇಳು ಮಗಳೇ. ದುಃಖದ ವಿಷಯ ಹೇಳೋದಕ್ಕೆ ಫೋನ್ ಮಾಡಿದೆ. ಏನಾಯ್ತಮ್ಮ? ಸತ್ಯ ಏನಾದ್ರೂ ಗೊತ್ತಾಗೋ ತರ ಆಯ್ತಾ? ಏನಾಯ್ತು ಮಗಳೇ, ಏನಾಯ್ತು? ಅಪ್ಪ, ಇವತ್ತು ನನ್ನ ಗಂಡ ನನ್ನನ್ನ ಚೆಕಪ್ಗೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದ. ಮಗಳೇ, ಏನ್ ಹೇಳ್ತಿದ್ಯಾ? ನೀನ್ ಹೇಳ್ತಿರೋದಲ್ಲ ನಿಜಾನಾ? ಹೌದಪ್ಪ. ಹಾಗಾದ್ರೆ ನೀನು ಗರ್ಭಿಣಿ ಅನ್ನೋ ವಿಷಯ ಎಲ್ರಿಗೂ ಗೊತ್ತಾಗೋಯ್ತಾ? ಅಯ್ಯೋ ಅಪ್ಪ, ಯಾಕಷ್ಟೊಂದು ಗಾಬರಿ ಆಗ್ತಿದ್ಯಾ? ನಿನ್ ಮಗಳು ಅಷ್ಟೊಂದು ದಡ್ಡಿ ಅಂತ ಅನ್ಕೊಂಡ್ಬಿಟ್ಯಾ? ನೀನು ಏನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ನೇರವಾಗಿ ಹೇಳು. ಈ ರೀತಿ ಸುತ್ತಿ ಬಳಸಿ ಮಾತಾಡಿ ನನಗೆ ಟೆನ್ಷನ್ ಕೊಡ್ಬೇಡ. ಅಯ್ಯೋ ಅಪ್ಪ, ಹೇಳ್ತೀನಿ ಕೇಳು. ಅಪ್ಪ, ನಾನು ಆಡಿದ ನಾಟಕಕ್ಕೆ ಡಾಕ್ಟರ್ ಕೂಡ ಮರಳಾಗ್ಬಿಟ್ಟ, ರಿಪೋರ್ಟು ಕೊಟ್ಬಿಟ್ಟ. ಬೇಷ್ ಮಗಳೇ, ಬೇಷ್. ಅಪ್ಪನಿಗೆ ತಕ್ಕ ಮಗಳು ಅಂದ್ರೆ ನೀನೇನೆ. ನಿನ್ನಂತ ಮಗಳಿಗೆ ಜನ್ಮ ಕೊಟ್ಟಿದ್ದೀನಿಲ್ಲ ಅಂತ ನನಗೆ ಹೆಮ್ಮೆ ಆಗ್ತಿದ್ಯಮ್ಮ. ಅಂಜಲಿ, ಆದ್ರೂ ಒಂದು ಮಾತು ಹೇಳ್ತೀನಿ ಕೇಳಮ್ಮ. ಇನ್ಮೇಲೆ ಆ ಮನೆಯಲ್ಲಿ ನೀನು ತುಂಬಾ ಹುಷಾರು. ಅಪ್ಪ, ನೀನೇನು ಯೋಚನೆ ಮಾಡ್ಬೇಡ. ನನ್ನ ಮೈಯಲ್ಲೂ ಹರಿತಾ ಇರೋದು ನಿನ್ ರಕ್ತಾನೆ. ನಿನಗೆ ಆ ಮುದುಕ ಸೀತಾರಾಮಯ್ಯನ ಮೇಲೆ ಎಷ್ಟು ದ್ವೇಷ ಇದೆಯೋ, ನನಗೂ ಅಷ್ಟೇ ದ್ವೇಷ ಇದೆ. ಅಂಜಲಿ, ಎಲ್ಲ ತಂದೆ ತಾಯಂದ್ರು ತಮ್ಮ ಮಕ್ಕಳು ಏನಾದರೂ ಸಾಧಿಸ್ಲಿ ಅಂತ ಬಯಸ್ತಾರೆ. ಆದ್ರೆ ನಾನು ಸೀತಾರಾಮಯ್ಯನ ಮೇಲಿರೋ ನನ್ನ ದ್ವೇಷನ ತೀರಿಸ್ಕೊಳ್ಳೋದಕ್ಕೆ ನಿನ್ನ ಜೀವನನ ಬಲಿ ಕೊಡ್ತಾ ಇದ್ದೀನಿ ಅಂತ ಅನಿಸ್ತಿದೆಯಮ್ಮ. ಅಪ್ಪ, ನನ್ನ ಜೀವನದಲ್ಲಿ ನಾನೇನಾದ್ರೂ ಸಾಧನೆ ಮಾಡೋದು ಇದೆ ಅನ್ನೋದಾದ್ರೆ ಅದು ಆ ಸೀತಾರಾಮಯ್ಯನ ಮನೆ ಹಾಳು ಮಾಡೋದು. ಅದೇ ನನ್ನ ಸಾಧನೆ. ದೊಡ್ಡ ದೊಡ್ಡ ಸಾಧನೆ ಮಾಡೋರು ಸಣ್ಣ ಸಣ್ಣ ತಪ್ಪುಗಳನ್ನೆಲ್ಲ ಮಾಡ್ತಿರ್ತಾರೆ ಅಪ್ಪ. ನಾನು ಹಾಗೆ ಆ ಸೀತಾರಾಮಯ್ಯನ ಮನೆ ಹಾಳು ಮಾಡೋದಕ್ಕೋಸ್ಕರ ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡ್ತಾನೆ ಇರ್ತೀನಿ. ಸರಿ ಅಪ್ಪ, ಬೇರೆ ಏನಾದ್ರೂ ವಿಷಯ ಇದ್ರೆ ನಾನೇ ಫೋನ್ ಮಾಡ್ತೀನಿ. ಬಾಯ್. ಇದು ಬೆಳಿಗ್ಗೆಗೆ, ಇದು ಮಧ್ಯಾಹ್ನಕ್ಕೆ, ಇದು ರಾತ್ರಿಗೆ. ಹಬ್ಬಬ್ಬಾ, ಮಗು ಹುಟ್ಟಕ್ ಮುಂಚೆನೆ ಮಗು ಹೊಟ್ಟೆಗೆ ಇಷ್ಟೆಲ್ಲ ಮಾತ್ರೆ ಹಾಕ್ಬೇಕಾ?
ಹಾಕ್ಬೇಕು. ನಿನ್ ಮಗು ಚೆನ್ನಾಗಿರ್ಬೇಕು, ದಷ್ಟಪುಷ್ಟವಾಗಿ ಬೆಳಿಬೇಕಂದ್ರೆ ಇದೆಲ್ಲ ಹಾಕ್ಬೇಕು. ಅದ್ ಸರಿ, ಡಾಕ್ಟರ್ ಏನ್ ಹೇಳಿದ್ರು? ಏನ್ ಹೇಳ್ತಾರೆ? ಏನು ಸಮಸ್ಯೆ ಇಲ್ಲ, ಮಗು ಆರೋಗ್ಯವಾಗಿದೆ, ನೋ ಪ್ರಾಬ್ಲಮ್ ಅಂತ ಹೇಳಿದ್ರು. ಇದು ಪ್ರಾಬ್ಲಮ್ ಏನಾಯ್ತು? ಯಾವ ಪ್ರಾಬ್ಲಮ್ಮು? ಅದೇ ನಿಮ್ ಮುಂದಿನ ಸರಿ ಬರ್ಬೇಕಾರೆ ನಿಮ್ ಗಂಡನ ಜೊತೆ ಕರ್ಕೊಂಡ್ ಬರ್ಬೇಕು ಅಂತ ಡಾಕ್ಟರ್ ಹೇಳಿದ್ರಲ್ಲ, ಅದು ಬಯಸ್ಕೊಂಡ್ಯಾ? ಇಲ್ಲಪ್ಪ, ಬಯಸ್ಕೊಂಡಿದ್ದು ನನ್ ಗಂಡ. ಹಾಗಾದ್ರೆ ನಿನ್ ಗಂಡ ನಿನ್ ಜೊತೆಗ್ ಬಂದಿದ್ನಾ? ಆಫೀಸ್ ನಲ್ಲಿ ಕೆಲಸ ಮಾಡೋ ಒಬ್ರು ಫ್ರೆಂಡು ನನ್ ಜೊತೆ ಬಂದಿದ್ರು. ನಿನ್ ಗಂಡನ ಅಂತ ಕೇಳಿದ್ರು, ಹ್ಞೂ ಅಂದೆ. ಅವ್ರಿಗೆ ಬೈದ್ರು. ಏನೇ ನೀನು ನಿನ್ ಫ್ರೆಂಡ್ನ ಗಂಡ ಅಂದ್ಯಾ? ಅದಕ್ಕೆ ಯಾಕೆ ಅಷ್ಟೊಂದು ಆಶ್ಚರ್ಯ ಪಡ್ತಿದ್ಯಾ? ಈಗ ನೀನು ವಾರ್ಡನ್ನ ಅಮ್ಮ ಅಂತ ಕರೆಯಲ್ವಾ? ಅವ್ರೇನ್ ನಿಮ್ಮ ಅಮ್ಮನ ಅಥವಾ ಅವ್ರೇನ್ ನಿನ್ನನ್ನು ಹೆತ್ತಿದಾರ? ಅಮ್ಮ ಅನ್ನೋದು ಓಕೆ ಕೀರ್ತಿ, ಆದ್ರೆ ಬೇರೊಬ್ಬನ್ನ ಗಂಡ ಅನ್ನೋದು ತಪ್ಪು ತಾನೆ? ಬಾಯ್ ಮಾತಿಗೆ ಹಾಗಂದೆ, ಅದನ್ನ ನನ್ನ ಫ್ರೆಂಡ್ಗೂ ಹೇಳ್ದೆ. ನೋಡ್ ಕೀರ್ತಿ, ನೀನು ಅದನ್ನ ಸುಮ್ನೆ ಅನ್ಕೊಂಡಿದ್ಯಾ, ಆದ್ರೆ ನೋಡ್ದವ್ರು ಅದನ್ನೇ ನಿನಗೂ ಅವನಿಗೂ ಸಂಬಂಧ ಕಟ್ಟಿ ನಿನ್ ಗಂಡಂಗೆ ಹೇಳಿದ್ರೆ ನಿನ್ ಜೀವನ ಚಿತ್ರಾನ್ನ ಆಗುತ್ತೆ ಅಷ್ಟೇ. ನನ್ ರಾಘವು ಆ ರೀತಿ ಯೋಚನೆ ಮಾಡಲ್ಲ. ಸಾಕ್ ಸುಮ್ನಿರ್ ಕೀರ್ತಿ. ಈ ವಿಷಯದಲ್ಲಿ ಪ್ರಪಂಚದಲ್ಲಿ ಎಲ್ಲಾ ಗಂಡಸರದು ಒಂದೇ ಬುದ್ಧಿ ಆಗಿರುತ್ತೆ. ತಾನ್ ಮಾತ್ರ 100 ಜನ ಹುಡುಗಿರ್ ಜೊತೆ ಸುತ್ತಾಡ್ಬೋದು, ಆದ್ರೆ ತನ್ನ ಹೆಂಡತಿ ಆದವಳು ಕಣ್ಣೆತ್ತಿ ಬೇರೆ ಯಾರನ್ನೂ ನೋಡ್ಬಾರ್ದು. ಇದು ಅವ್ರ ವಾದ. ನನ್ನ ಗಂಡ ಹಾಗಿಲ್ಲ, ಹಾಗಲ್ಲ, ಹಾಗಾಗೋದು ಇಲ್ಲ. 1000 ಜನ ಹೋಗಿ ನನ್ನ ಬಗ್ಗೆ ಕೋಟಿ ಅನುಮಾನ ಬಿತ್ತು ಬಂದ್ರು ಅವ್ರು ನನ್ನ ವ್ಯಕ್ತಿತ್ವನ ಅನುಮಾನಿಸೋದಿಲ್ಲ. ನನ್ನ ಪ್ರೀತಿ ಬಗ್ಗೆ ನನ್ಗೆ ಅಷ್ಟು ಮಾತ್ರ ನಂಬಿಕೆ ಇದೆ. ಅಲ್ಲ ಕೀರ್ತಿ, ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋ ನೀನು ರಾಘವನ್ ಜೊತೆ ಯಾಕೆ ಹೋಗ್ತಾ ಇಲ್ಲ? ಹೋಗೋ ಕಾಲನೂ ಬರುತ್ತೆ, ಆದ್ರೆ ದೂರ ದೂರ ಇರೋ ಈ ಕಾಲದಲ್ಲಿ ನಾವಿಬ್ರು ಮುರಿದೇ ಇರೋ 7 ಜನ್ಮದ ಗಟ್ಟಿ ಸಂಬಂಧಕ್ಕೆ ಅಡಿಪಾಯ ಹಾಕೋತಾ ಇದೀವಿ. ಯಾಕೋ ಇದು ಅತಿ ಅನಿಸ್ತಾ ಇದೆ. ದಾರಿ ಇರುವಾಗ ದೂರ ಇರೋದು ಯಾಕೆ? ಹತ್ರ ಅನ್ನೋ ಪದಕ್ಕೆ ಅರ್ಥ ಕೊಡೋದೇ ದೂರ, ಗೊತ್ತಾ? ಇಷ್ಟಕ್ಕೂ ರಾಘವ್ ಮನ್ಸಲ್ಲಿ ನಾನಿದ್ದೀನಿ, ನನ್ನ ಮನ್ಸಲ್ಲಿ ಅವರಿದ್ದಾರೆ. ಹತ್ರನೇ ಇದ್ರು ಈ ದೂರ ಒಂದಷ್ಟು ದಿನ ಇರ್ಬೇಕು ಅನ್ನಿಸ್ತಾ ಇದೆ. ತಲೆ ಚೆಚ್ಕೋಬೇಕು. ಹೋಗ್ಲಿ, ನೀನ್ ಹೇಳ್ತಾ ಇರೋದು ನಿನಗಾದ್ರೂ ಅರ್ಥ ಆಗ್ತಾ ಇದೆಯಾ? ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಮೊದಲು ನಾನು ರಾಘವ್ ಭೇಟಿಯಾದಾಗ ಸುತ್ತಲೂ ದೊಡ್ಡ ಸಂತೆ ಇದ್ರು ಯಾರೂ ಇಲ್ಲ ಅಂತ ಅನ್ನಿಸ್ತಿತ್ತು. ಈಗ ನಾವಿಬ್ರು ಎದುರಾದ್ರೆ ಯಾರೂ ಇಲ್ಲ ಅಂದ್ರೂ ಸುತ್ತಲೂ ದೊಡ್ಡ ಸಂತೆನೇ ಇದೆಯೇನೋ ಅನ್ಸುತ್ತೆ. ಆ ಸಂತೆ ಖಾಲಿ ಆಗ್ಬೇಕು, ಆಮೇಲೆ ನಾವಿಬ್ರು ಜೊತೆ ಆಗ್ಬೇಕು. ಅಲ್ಲಿವರೆಗೂ ಹೀಗೆ. ಗುಡ್ ನೈಟ್. ಗುಡ್ ನೈಟ್. ಯಾಕೋ ನಿದ್ದೆನೇ ಬರ್ತಿಲ್ಲ. ಎಲ್ಲಿ ಹೋಯ್ತು ಏನು ನಿದ್ದೆ ಹಾಳಾದ್ದು? ಯಾರ ಹತ್ರ ಹೇಳ್ಕೊಳ್ಳಪ್ಪ ನನ್ನ ಫೀಲಿಂಗು? ನನ್ನ ಬೆಸ್ಟ್ ಫ್ರೆಂಡ್ ರಾಘವ, ಕರೆಕ್ಟ್, ಅವನೇ ಸರಿ. ಅವನಿಗೆ ಫೋನ್ ಮಾಡ್ತೀನಿ. ಹಲೋ, ನಾನು ಗುರು. ಗೊತ್ತಾಯ್ತು, ಹೇಳಪ್ಪ. ಆದರೆ ನನಗೆ ನಾನು ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಪ್ಪ, ಕುಡ್ದು ಬಂದ್ಯಾ? ತೂ ಅದು ಕೆಟ್ಟ ಅಭ್ಯಾಸ ಕಣೋ. ಕೊಡು ದೇವರ ವರವನ್ನ, ಕುಡುಕಲ್ಲದ ಗಂಡನ್ನ ಅನ್ನೋ ಸಾಲು ಓದಿಲ್ವಾ? ಕುಡಿದ್ರೆ ಸಾಯ್ತಾರ ಕಣೋ. ಯಾರಾದ್ರೂ ತಲೆ ತಿಂದ್ರು ಸಾಯ್ಬೋದಲ್ವಾ? ತಲೆ ತಿನ್ನೋರ್ ವಿಷಯ ಈಗ ಯಾಕೋ? ನಾನು ಮತ್ತಲ್ಲಿದ್ದೀನಿ, ಅದರಿಂದ ಈಚೆ ಬರಕ್ ಆಗ್ತಿಲ್ಲ ಕಣೋ. ಗಾಂಜಾ ಗಿಂಜಾ ಸೇದಿದ್ಯೇನೋ? ತೂ ಅದು ಕೆಟ್ಟ ಅಭ್ಯಾಸ. ಧೂಮ್ರಪಾನ್ करने से ಕ್ಯಾನ್ಸರ್ ಹೋತಾ है. ಅಪ್ಪ, ಹಿಂದಿನ ಹಿಂಡೋದ್ ಬಿಟ್ಟು ಕನ್ನಡಕ್ಕೆ ಬಾ. ನಾನು ಮತ್ತಲ್ಲಿರೋದಕ್ಕೆ ಕಾರಣ ಏನ್ ಗೊತ್ತಾ? ಅದು ನೀನ್ ಹೇಳ್ಬೇಡ, ನಾನು ಹೇಳ್ತೀನಿ. ಅದು ಕೀರ್ತಿ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ. ಮರ್ಯಾದೆ ಹೋದ್ರು ಅನ್ನು. ಗುರುವೆ, ಮಾತಲ್ಲಿ ಏಕವಚನ ಇದ್ರೆ ಪ್ರೀತಿ ಜಾಸ್ತಿ ಇರುತ್ತೆ ಅಂತ ಅರ್ಥ. ಸರಿ, ಮುಂದೆ ಹೇಳು. ಕೀರ್ತಿ ನನ್ನನ್ನ ಕರ್ಕೊಂಡು ಅದಾಯ್ತು, ಸೆಕೆಂಡ್ ಲೈನ್ಗೆ ಬಾ. ಅಲ್ಲಿ ಡಾಕ್ಟರ್ ನನ್ನನ್ನು ನೋಡಿ, ಏನು ಹಸ್ಬೆಂಡ್ನ ಕರ್ಕೊಂಡ್ಬಂದ್ಬಿಟ್ಟಿದ್ದೀರಿ ಅಂದ್ರು. ನೀನು ನಿನ್ನ ಕೀರ್ತಿ ಹಸ್ಬೆಂಡ್ ಅಂದ್ರ? ಸೊಸೆ ಸೊಸೆ